ಸಾವಿಗೆ ಬಾಯಿ ತೆರೆದು ಕೂತಿರುವ ವಿದ್ಯುತ್ ಕಂಬಗಳು. ಜೀವ ಭಯದಲ್ಲಿಯೇ ಓಡಾಡುವ ಪರಿಸ್ಥಿತಿ ಜನರದ್ದು. ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದೆ. ಮಳೆಗಾಲಕ್ಕೂ ಮುನ್ನವೇ ಭರ್ಜರಿ ಮಳೆಯಾಗಿತ್ತು. ಇದೀಗ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದ್ದು 23 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಅದರಂತೆ ತುಮಕೂರಿನಲ್ಲಿಯೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ನಡುವೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಮಳೆಗಾಲದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ತುಮಕೂರು ಡಿಸಿ ಶುಭ ಕಲ್ಯಾಣ್ ಖಡಕ್ ಸೂಚನೆಯನ್ನ ನೀಡಿದ್ರು. ಆದರೆ ಯಾಕೋ ಬೆಸ್ಕಾಂ ಮತ್ತು ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇದಕ್ಕೆ ಉದಾಹರಣೆ ಎಂಬಂತೆ ಶಿರಾ ತಾಲೂಕಿನಲ್ಲಿ ವಿದ್ಯುತ್ ಕಂಬಗಳಿಗೆ ಬಳ್ಳಿಗಳು ಹಬ್ಬಿವೆ. ಆದ್ರೆ ಇದ್ಯಾವುದು ತಿಳಿದೇ ಇಲ್ವೇನೋ ಎಂಬಂತೆ ಅಧಿಕಾರಿಗಳು ಜಾಣ ಕುರುಡುತನ ತೋರ್ತಿದ್ದಾರೆ. ಹೌದು, ತಾಲೂಕಿನ ಪಟ್ಟನಾಯಕನಹಳ್ಳಿ ಕ್ರಾಸ್ನ ಶಿರಾ ಅಮರಾಪುರ ರಸ್ತೆಯ ಬದಿಯಲ್ಲಿರುವ ವಿದ್ಯುತ್ ಕಂಬ ಬಳ್ಳಿಯಿಂದ ಮುಚ್ಚೋಗಿದೆ. ಈ ವಿದ್ಯುತ್ ಕಂಬದ ಸುತ್ತ ಗಿಡ ಗೆಂಟೆಗಳು ಬೆಳೆದು ಸಾವಿಗೆ ದಾರಿಯಾಗಿವೆ. ನಿತ್ಯ ವಾಹನ ಸವಾರರು, ದನ ಕರುಗಳು, ಪಾದಾಚಾರಿಗಳು ಓಡಾಡ್ತಿರ್ತಾರೆ. ಈ ವೇಳೆ ಹಬ್ಬಿರುವ ಬಳ್ಳಿಯಿಂದ ವಿದ್ಯುತ್ ಪ್ರವಹಿಸಿ ಸಾವು ನೋವು ಸಂಭವಿಸುವ ಸಾಧ್ಯತೆ ಅತಿ ಹೆಚ್ಚಾಗಿಯೇ ಇದೆ. ಅದು ಹೇಳಿ ಕೇಳಿ ಟಿಸಿ. ಮಳೆಯ ನೀರಿನಿಂದ ಶಾರ್ಟ್ ಸರ್ಕ್ಯೂಟ್ ಆಗುವ ಸಂಭವ ಹೆಚ್ಚಾಗಿರುತ್ತೆ. ಜೊತೆಯಲ್ಲಿ ಪಕ್ಕದಲ್ಲಿಯೇ ತೋಟ, ಹೊಲ ಇರೋದ್ರಿಂದ ರೈತರು ಕೆಲಸಕ್ಕೆ ಬಂದಾಗ ಈ ವಿದ್ಯುತ್ ಬಳ್ಳಿ ಸ್ಪರ್ಶಿಸಿ ಸಾವನ್ನಪ್ಪಬಹುದು. ಇನ್ನು ವಿದ್ಯುತ್ ಸರಬರಾಜು ಕಚೇರಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವಿದ್ಯುತ್ ಪರಿವರ್ತಕ ಹಾಗೂ ಕಂಬಗಳಿಗೆ ಸುತ್ತಿರುವ ಗಿಡ ಗೆಂಟೆ ಬಳ್ಳಿಗಳು ಬೆಳೆದು ಅಪಾಯಕ್ಕೆ ಆಹ್ವಾನ ನೀಡುವಂತಿವೆ. ನಿರಂತರ ಮಳೆಯಿಂದಾಗಿ ಕಂಬಗಳ ಮೇಲೆ ಬೀಳುವ ಮಳೆಹನಿ ಬಳ್ಳಿಗಳ ಮೂಲಕ ನೆಲದಲ್ಲಿ ಹರಿತಾ ಇದೆ. ವಿದ್ಯುತ್ ಕಂಬದ ಬಳಿ ಪಾದಾಚಾರಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವ ಪರಿಸ್ಥಿತಿ ಉಂಟಾಗಿದೆ. ಈ ಕೂಡಲೇ ಸಂಬಂಧಿಸಿದ ಬೆಸ್ಕಾಂ ಕಚೇರಿ ಸಿಬ್ಬಂದಿ, ಅಧಿಕಾರಿಗಳು ವಿದ್ಯುತ್ ಕಂಬ ಹಾಗೂ ಪರಿವರ್ತಕಗಳಿಗೆ ಹಬ್ಬಿರುವ ಬಳ್ಳಿಯನ್ನ ತೆರವುಗೊಳಿಸಬೇಕು. ವಿದ್ಯುತ್ ತಂತಿ ಹಾದು ಹೋಗಿರುವ ಕಡೆ ಮರಗಳ ಟೊಂಕೆ ಕತ್ತರಿಸಬೇಕು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹಾಗೂ ವಿದ್ಯುತ್ ಅವಘಡಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ವಾಹನ ಸವಾರರು ಹಾಗೂ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.